ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶರತ್ ಬೋಪಣ್ಣ. ಸ್ನೇಹಿತರೆ, ಬೆಂಗಳೂರಿನ ಸ್ಟಾರ್ಟ್ಅಪ್ ಕಂಪನಿ ಒಂದು ಜಸ್ಟ್ 2 ವರ್ಷದಲ್ಲಿ ಯೂನಿಕಾರ್ನ್ ಕ್ಲಬ್ ಸೇರಿದೆ. ಹೌದು ಸ್ನೇಹಿತರೆ, ಈಗ ನಾವು ಏನೋ ಬಿಸ್ನೆಸ್ ಮಾಡಕ್ ಹೋಗ್ತೀವಿ, ಹೋಟ್ಲ್ ಬಿಸ್ನೆಸ್, ಇನ್ನೊಂದು ಇಂಡಸ್ಟ್ರಿನೋ ಫ್ಯಾಕ್ಟ್ರಿನೋ ಏನೋ ಮಾಡಕ್ ಹೋಗ್ತೀವಿ, ಒದ್ದಾಡ್ತೀವಿ, ಮತ್ತೆ ಎಲ್ಲ ಲಾಸ್ ಆಗಿ ಬರ್ತೀವಿ. ಬಟ್ ಇಲ್ಲೊಂದು ಕಂಪನಿ ಜಸ್ಟ್ 2 ವರ್ಷದಲ್ಲಿ ಯೂನಿಕಾರ್ನ್ ಕಿರೀಟನ ತನ್ನ ಮುಡಿಗೇರಿಸ್ಕೊಂಡಿದೆ. ಅಂದ್ರೆ ಯೂನಿಕಾರ್ನ್ ಕ್ಲಬ್ ಸೇರಿದೆ ಸ್ನೇಹಿತರೆ. ಯೂನಿಕಾರ್ನ್ ಕ್ಲಬ್ ಅಂದ್ರೆ ಯಾವ್ದಾದ್ರು ಒಂದು ಪ್ರೈವೇಟ್ ಸ್ಟಾರ್ಟ್ಅಪ್ ಕಂಪನಿ 8,300 ಅಂದ್ರೆ 8,300 ಕೋಟಿಯಷ್ಟು ಮೌಲ್ಯಮಾಪನ ಅಂದ್ರೆ ಅಷ್ಟು ವ್ಯಾಲ್ಯೂಯೇಷನ್ಗೆ ತಲುಪಿದ್ರೆ ಅದಕ್ಕೆ ಯೂನಿಕಾರ್ನ್ ಕ್ಲಬ್ ಅಂತ ಹೇಳ್ತಾರೆ. ಅಂದ್ರೆ ಯೂನಿಕಾರ್ನ್ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂದ್ರೆ, ಒಂದು ಕುದುರೆಗೆ ಅದ್ರ ತಲೆ ಮೇಲೆ ಒಂದು ಕೊಂಬಿರುತ್ತೆ, ಅಂದ್ರೆ ಅದು ಅಪರೂಪವಾದ ಪ್ರಾಣಿ. ಸೊ ಅದಕ್ಕೆ ಯೂನಿಕಾರ್ನ್ ಕೂಡ ಅಪರೂಪ ಅಲ್ವಾ. ಸೊ ಈ ತರ ಸಾಧನೆ ಮಾಡಿರೋ ಕಂಪನಿ ಕೂಡ ಅಪರೂಪ ಅಂತ ಹೇಳಿ ಯೂನಿಕಾರ್ನ್ ಕ್ಲಬ್ ಅಂತ ಹೇಳ್ತಾರೆ. ಸೊ ಈ ತರ ನೋಡಿ, 1.2 ಬಿಲಿಯನ್ ವ್ಯಾಲ್ಯೂಯೇಷನ್ ಇರೋ ಕಂಪನಿ ಯಾವ್ದಾವ್ದು ಇದೆ ಸ್ಟಾರ್ಟ್ಅಪ್ ಕಂಪನಿಗಳು, ಅದಕ್ಕೆಲ್ಲ ಯೂನಿಕಾರ್ನ್ ಕ್ಲಬ್ ಅಂತ ಹೇಳ್ತಾರೆ. ಸೊ ಹಾಗೆ ಬೆಂಗಳೂರಿನ ಒಂದು ಕಂಪನಿ, ಅದ್ರ ಹೆಸರು ಎಮರ್ಜೆಂಟ್ ಎಐ ಅಂತ. ಈ ಕಂಪನಿ ಜಸ್ಟ್ 2 ವರ್ಷದಲ್ಲಿ ಯೂನಿಕಾರ್ನ್ ಕ್ಲಬ್ ಸೇರಿದೆ. ಸ್ನೇಹಿತರೆ, ಇದ್ರ ಓನರ್ಸ್ ಬಂದ್ಬಿಟ್ಟು ಮುಕುಂದ್ ಜಾ ಮತ್ತೆ ಮಾಧವ್ ಜಾ ಅಂತ. ಮುಕುಂದ್ ಜಾ ಡನ್ಜೋ ಕಂಪ್ನಿ ನಡೆಸ್ತಿದ್ರು. ಸೊ ಇದ್ರದ್ದು ಸಿಇಒ ಆಗಿದ್ರು ಅವರು ಮತ್ತೆ ಮಾಧವ್ ಜಾ ಅಂತ ಇಬ್ರು ಅಣ್ಣ ತಮ್ಮಂದ್ರು ಸೇರ್ಕೊಂಡು ಎಮರ್ಜೆಂಟ್ ಎಐ ಕಂಪನಿ ಅಂತ ಶುರು ಮಾಡಿದ್ದಾರೆ. ಬೆಂಗಳೂರಲ್ಲಿ ಬೇಸ್ ಆಗಿ ಇಟ್ಕೊಂಡು ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಕೂಡ ಸೆಟಪ್ ಮಾಡಿದ್ದಾರೆ ಕಂಪನಿನ. ಸೊ ಟೋಟಲ್ ಆಗಿ ಬೆಂಗಳೂರಲ್ಲಿ ಒಂದು 200 ಎಂಪ್ಲಾಯ್ಸ್ ಇದ್ದಾರೆ, ಸ್ಯಾನ್ ಫ್ರಾನ್ಸಿಸ್ಕೋಲು ಇದ್ದಾರೆ. ಸೊ ಈಗ ಜಗತ್ತಿನ ಬೇರೆ ಬೇರೆ ಕಡೆ ಕೂಡ ಕಂಪ್ನಿ ಸೆಟಪ್ ಮಾಡಬೇಕು ಅಂತ ಇದ್ದಾರೆ. ಎಮರ್ಜೆಂಟ್ ಎಐ ಅಂದ್ರೆ ಈ ಕಂಪನಿ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ, ಅಂದ್ರೆ ಈಗ ನಾವು ಚಾಟ್ GPT, ಜೆಮಿನೈನೆಲ್ಲ ಹೆಂಗ್ ಬಳಸ್ತೀವಿ ಅದನ್ನ ಬಳಸ್ಕೊಂಡು ಇವಾಗ ನಮ್ದೊಂದು ಕಂಪನಿ ಇರುತ್ತೆ, ಆ ಕಂಪನಿಗೆ ಒಂದು ವೆಬ್ಸೈಟ್, ಆ್ಯಪ್ ಆ ತರ ಡೆವಲಪ್ ಮಾಡ್ಕೊಳ್ಳೋದು. ಇದು ಈಗ ಅದ್ರ ಬಗ್ಗೆ ಏನು ತಿಳ್ಕೊಂಡಿರಲ್ಲ ನೋಡಿ. ಈಗ ನಮ್ಗೊಂದು ಕಂಪ್ನಿ ಬೇಕು ಅಂದ್ರೆ ನಾವು ಒಬ್ಬ ವೆಬ್ ಡಿಸೈನರ್ ಹತ್ರ ಹೋಗ್ತೀವಿ, ಅಥವಾ ಈ ತರ ವೆಬ್ ಡೆವಲಪರ್ ಹತ್ರ ಹೋಗ್ತೀವಿ. ಇದೇನಿಲ್ಲ, ನಮ್ಗೆ ಪ್ರಾಂಪ್ಟ್ ಮೂಲಕ ನಾವ್ ಏನ್ ಹೇಳ್ತೀವಿ, ಇವಾಗ ಆಪ್ ಡೌನ್ಲೋಡ್ ಮಾಡ್ಕೊಂಡು ನಾವು ಅದ್ರಲ್ಲಿ ಹೇಳಿದ್ರೆ ನನ್ನ ವೆಬ್ಸೈಟ್ ಹಿಂಗಿರ್ಬೇಕಪ್ಪ ಅಂತ ಹೇಳಿದ್ರೆ, ನಮ್ಮ ನಾರ್ಮಲ್ ಭಾಷೆಯಲ್ಲಿ ಕಾಮನ್ ಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರೆ ನಮ್ಗೆ ನೀಟಾಗಿ ಒಂದು ವೆಬ್ಸೈಟ್ ಕ್ರಿಯೇಟ್ ಆಗುತ್ತೆ, ಮತ್ತೆ ನಮ್ಮ ಕಂಪನಿಗೆ ಬೇಕಾದಂತ ಒಂದು ಆಪ್ ಕ್ರಿಯೇಟ್ ಆಗುತ್ತೆ. ಇದು ಎಮರ್ಜೆಂಟ್ ಎಐ ಕಂಪನಿ. ಸೊ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮತ್ತೆ ಮಿಡ್ ಸ್ಕೇಲ್ ಇಂಡಸ್ಟ್ರಿ ಇವ್ರಿಗೆಲ್ಲರಿಗೂ ಇದು ತುಂಬಾ ಈಸಿ ಆಗುತ್ತೆ. ಸೊ ಯಾರಿಗೂ ಅದ್ರ ಬಗ್ಗೆ ಪಾಂಡಿತ್ಯ ಬೇಕಂತಿಲ್ಲ. ಇವಾಗ ಕೋಡಿಂಗ್ ತಿಳ್ಕೊಂಡಿರಬೇಕು, ಮತ್ತೊಂದು ತಿಳ್ಕೊಂಡಿರ್ಬೇಕು ಅಂತ ಅವಶ್ಯಕತೆನೇ ಇಲ್ಲ. ಸೊ ಜಸ್ಟ್ ಎಮರ್ಜೆಂಟ್ ಎಐ ಆಪ್ ನ ನಾವು ಇಟ್ಕೊಂಡು ಇದನ್ನೆಲ್ಲ ಮಾಡ್ಬೋದು. ಸೊ ನಮ್ಗೆ ಯಾವ್ಯಾವ ತರ ಬೇಕು ಆಪ್ಸ್, ಯಾವ್ಯಾವ ತರ ಬೇಕು ವೆಬ್ಸೈಟ್ಸ್, ಇದನ್ನೆಲ್ಲ ಕ್ರಿಯೇಟ್ ಮಾಡ್ಬೋದು. ನೋಡಲ್ಲ ಯಾವ್ಯಾವ ತರ ಬಿಸ್ನೆಸ್ ಮಾಡ್ಬೋದು. ನಮ್ಗೆ ಟ್ರೆಡಿಷನಲ್ ಬಿಸ್ನೆಸ್ಗಳು ಮಾತ್ರ ಗೊತ್ತಿದೆ, ಹೋಟೆಲ್ಲೋ, ಇನ್ನೊಂದು ಫ್ಯಾಕ್ಟ್ರಿನೋ, ಅಥವಾ ಇನ್ನೊಂದು ಪ್ರಾವಿಷನ್ ಸ್ಟೋರೋ, ಸೂಪರ್ ಮಾರ್ಕೆಟೋ, ಈ ತರ. ಬಟ್ ನೋಡಿ, ಈ ತರನು ಮಾಡ್ಬೋದು. ಸೊ ಇದು ಜಸ್ಟ್ 2 years ಅಲ್ಲಿ 1.2 ಬಿಲಿಯನ್ ಆಸ್ತಿನ ಮಾಡಿದೆ. ಅಷ್ಟು ವ್ಯಾಲ್ಯೂಯೇಷನ್ ಆಗಷ್ಟು ಬೆಳೆದಿದೆ. ಅಂದ್ರೆ 12,000 ಕೋಟಿ, 12,000 ವ್ಯಾಲ್ಯೂಯೇಷನ್ ಇರಷ್ಟು ಬೆಳೆದಿದೆ ಇವಾಗ ಜಸ್ಟ್ 2 ವರ್ಷದಲ್ಲಿ. ಅಂಡ್ ಇದು ವರ್ಷಕ್ಕೆ 120 ಕೋಟಿ ಲಾಭ ಗಳಿಸ್ತಾ ಇದೆ. ಸೊ ಈ ತರ ಎಲ್ಲ ಆಗ್ತಾ ಇದೆ. ಮತ್ತೆ ಇವ್ರದ್ದು ಎಂಡ್ ಟು ಎಂಡ್ ಆಟೋಮೇಶನ್ ಅಂತ ಈ ಎಮರ್ಜೆಂಟ್ ಎಐ ಇದೆಯಲ್ವಾ, ಇವಾಗ ಎಂಡ್ ಟು ಎಂಡ್ ಆಟೋಮೇಶನ್ ಅಂತ ಅಂದ್ರೆ ಕಂಪ್ಲೀಟ್ ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಕಂಪ್ಲೀಟ್ ಆಟೋಮೆಟಿಕ್ ಆಗಿ ಎಐ ಮೂಲಕ ವೆಬ್ಸೈಟು ಅಥವಾ ಇದು ಏನೊಂದು ಆ್ಯಪ್ ಇದೆಲ್ಲ ಡೆವಲಪ್ ಮಾಡಕ್ಕೆ ಇವರು ಪ್ಲಾನ್ ಮಾಡ್ತಿದ್ದಾರೆ. ಸೊ ಈ ಕಂಪನಿ ಎಷ್ಟು ಯೂಸ್ಫುಲ್ ಅಂತಂದ್ರೆ, ಯಾವ ಕಾಮನ್ ಮ್ಯಾನ್ ಕೂಡ ಇದನ್ನ ಬಳಸ್ಬೋದು. ಈ ತರ ಇದೆ ಈ ಎಮರ್ಜೆಂಟ್ ಎಐ ಅನ್ನೋ ಒಂದು ಆ್ಯಪ್. ಹಾಗೆ ನೋಡಿ, ಬುದ್ಧಿ, ಛಲ ಇದೆಲ್ಲ ಒಂದ್ ಕಡೆ ಒಂದು ರೈಟ್ ಪ್ಲೇಸ್ಗೆ ಬಂದ್ರೆ ಒಬ್ಬ ಮನುಷ್ಯ ಎಲ್ಲೆಲ್ಲಿಗೆ ಬೆಳಿಬೋದು, ಎಷ್ಟು ದುಡ್ಡು ಮಾಡ್ಬೋದು ಅಂತ. ನಾವು ಒಂದು ಸಣ್ಣ ಪುಟ್ಟ ಒಂದು ಬಿಸ್ನೆಸ್ ಅಲ್ಲೇ ಒದ್ದಾಡ್ತಿರ್ತೀವಿ. ಇವರು ನೋಡಿ ಜಸ್ಟ್ ಒಂದು ಆ್ಯಪ್ ಕ್ರಿಯೇಟ್ ಮಾಡ್ಬಿಟ್ಟು ಇವತ್ತು ಯೂನಿಕಾರ್ನ್ ಕ್ಲಬ್ ತನಕ ಹೋಗಿದೆ.
ಅಂದ್ರೆ ಒಂದು ಯೂನಿಕಾರ್ನ್ ಕ್ಲಬ್ ಆವಾಗಲೇ ಹೇಳಿದಾಗೆ 8,300 crores 8,300 ಕೋಟಿ ಬೆಲೆ ಬಾಳೋ ಒಂದು ಕಂಪನಿ ತನಕ ಹೋಗಿದೆ. ಬಟ್ ಇವತ್ತು ಅವ್ರ ವ್ಯಾಲ್ಯೂ 1.2 ಬಿಲಿಯನ್, ಅಂದ್ರೆ 13,000 ಕೋಟಿ. ನೋಡಿ, ಅದಕ್ಕೆ ನಮ್ಮ ಬ್ರೈನು, ನಮ್ಮ ಟೈಮು ಒಂದು ಕಡೆಗೆ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ನಾವು ಕೂಡ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ತರ ಬೇರೆ ಯಾವ್ದಾದ್ರು ಒಳ್ಳೆ ದುಡ್ಡು ಮಾಡೋ ಐಡಿಯಾ ಅಂದ್ರೆ ರೈಟ್ ವೇ ಅಲ್ಲಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿದ್ರೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದು ಬೇರೆ ಯಾರಿಗಾದ್ರು ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿಗೆ ಯಾರಿಗಾದ್ರೂ ಇದು ಯೂಸ್ಫುಲ್ ಇದ್ರೆ ಈ ವಿಡಿಯೋ ಅವ್ರಿಗೂ ಕೂಡ ಶೇರ್ ಮಾಡಿ. ಇದೇ ತರ ಮತ್ತೆ ಯೂಸ್ಫುಲ್ ಮಾಹಿತಿಗಳೊಂದಿಗೆ ಬರ್ತಾ ಇರ್ತೀವಿ. ಧನ್ಯವಾದಗಳು.